ನೀವು ರಸ್ತೆಯಲ್ಲಿ ಹೋಗುವಾಗ ನೀವೇನಾದ್ರೂ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಅದು ನಮ್ಮ ಸರ್ಕಾರಕ್ಕೆ ಕಾಣುತ್ತೆ. ಯಾಕಂದ್ರೆ ಅಲ್ಲಿ CCTVಗಳು ಇರ್ತವೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕಾಣುತ್ತೆ, ನೀವು ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಕಾಣುತ್ತೆ. ಇದೆಲ್ಲ ನಮ್ಮ ಸರ್ಕಾರಕ್ಕೆ ಕಾಣುತ್ತೆ. ಆದ್ರೆ ನೀವು ಹೋಗುವಾಗ ತೆಗ್ಗುಗಳು ಬಿದ್ದಿರ್ತಾವಲ್ಲ, ಗುಂಡಿಗಳು ಬಿದ್ದಿರ್ತಾವ ರೋಡ್ಗಳಲ್ಲಿ, ಅದೆಲ್ಲ ನಮ್ಮ ಸರ್ಕಾರಕ್ಕೆ ಕಾಣಲ್ಲ. ಅವು ತೆಗ್ಗುಗಳು ಬೀಳಿ, ಅವು ಯಾರಾದ್ರೂ ಬಿದ್ದು ಸತ್ತೋಗ್ಲಿ. ಏನಕ್ಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ರಾಘವ್ ಚಡ್ಡ ಅವರು ಒಂದು ಮಾತು ಹೇಳಿದ್ರು. ಸೊ ಏನಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಪ್ರತಿಯೊಂದಕ್ಕೂ ನೀವು ಬಯೋಮೆಟ್ರಿಕ್ ನ ಯೂಸ್ ಮಾಡ್ಕೊಂತೀರಾ, ಒಂದು ಬ್ಯಾಂಕ್ ಕೆಲಸ ಕೂಡ ನೀವು ಬಯೋಮೆಟ್ರಿಕ್ ನ ಯೂಸ್ ಮಾಡ್ಕೊಂತೀರಾ, ಒಂದು ಪೆನ್ಷನ್ ಎತ್ಕೊಳ್ಳೋಕ್ ಸಹ ನೀವು ಬಯೋಮೆಟ್ರಿಕ್ ನ ಯೂಸ್ ಮಾಡ್ಕೊಂತೀರಾ. ಆದ್ರೆ ಏನಕ್ಕೆ ವೋಟ್ ಮಾಡುವಾಗ ಬಯೋಮೆಟ್ರಿಕ್ ನ ಯೂಸ್ ಮಾಡ್ಕೊಳ್ಳಲ್ಲ ಅಂದಕ್ಕೆ ಅವ್ರನ್ನ ಪಾರ್ಲಿಮೆಂಟ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಮ್ಮ ಸರ್ಕಾರ. ಏನಕ್ಕೆ ಸಸ್ಪೆಂಡ್ ಮಾಡಿದ್ರು ಅಂದ್ರೆ, ಅಲ್ಲಿ ನಡೀತಿರೋ ಅನ್ಯಾಯ ಜನರಿಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ರು. ಸೊ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಇದು ನಮ್ಮ ಸರ್ಕಾರ ಆಗಿದೆ. ನಮ್ಮ ದೇಶ ಏನಕ್ಕೆ ಉದ್ಧಾರ ಆಗ್ತಿಲ್ಲ ಅಂದ್ರೆ ಇದಕ್ಕೆ ಉದ್ಧಾರ ಆಗ್ತಿಲ್ಲ. ನಾವು ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೀವಿ, ಆದ್ರೆ ನಮಗೆ ಸರ್ಕಾರ ಕೊಡ್ತಿರೋದೇನು, ನೀವು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಮಾತ್ರ ಫೈನ್ ಹಾಕ್ತಾರೆ, ರೋಡ್ ಸರಿಗಿಲ್ಲ ಅಂದ್ರೆ ಅದಕ್ಕೆಲ್ಲ ಉತ್ತರ ಮಾಡಲ್ಲ. ಸೊ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಗೈಸ್.